ಹಾಯ್, ವೆಲ್ಕಮ್ ಬ್ಯಾಕ್ ವೇದಾ ಗೌಡ ವ್ಲಾಗ್ಸ್. ನಾನಿವತ್ತು ಸಾಫ್ಟಾಗಿ ಹೇಗೆ ಚಪಾತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಥರ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ. ಅಕಸ್ಮಾತ್ ಅವರು ಟಿಫನ್ ಬಾಕ್ಸ್ ತೊಗೊಂಡೋದ್ರು ಸಾಫ್ಟಾಗೇ ಇರುತ್ತೆ, ಮಧ್ಯಾಹ್ನದ ಮೇಲೆ ಗಟ್ಟಿ ಆಗಲ್ಲ. ಈ ಥರ ಒಂದ್ಸಲ ಟ್ರೈ ಮಾಡಿ. 1 ಕಪ್ಪಲ್ಲಿ ಗೋಧಿ ಹಸಿಟ್ಟು ತೊಗೊಳ್ಳಿ, ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ವಾಟರ್ನ ಮಿಕ್ಸ್ ಮಾಡಿ ಅದನ್ನು ಒಂದು ಹದಕ್ಕೆ ಬರೋವರೆಗೂ ನಾದ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕಿದ್ರೆ ಅಷ್ಟೇ, ಅದು ಹೋಯಿತು ಅಂತಲೇ ಅರ್ಥ. ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿ ಆಗಬಾರ್ದು, ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಸಾಫ್ಟಾಗಿ ಕಲಿಸ್ಕೊಂಡು ಆ ನಂತರ ಸ್ವಲ್ಪ ಎಣ್ಣೆ ಹಾಕಿ ಮೃದುವಾಗಿ ಮಾಡ್ಕೊಬೇಕು. ನಾವು ಮೈದಾ ಹಸಿಟ್ಟು ಕಲಿಸ್ತೀವಲ್ಲ, ಅಷ್ಟೊಂದೆಲ್ಲ ಎಣ್ಣೆ ಹಾಕೋಂಗೆ ಚಾನ್ಸಸ್ ಇಲ್ಲ, ಸ್ವಲ್ಪ ಎಣ್ಣೆ ಹಾಕಬೇಕು. ಹಾಗಾಗಿ ನೋಡ್ಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಚೆನ್ನಾಗಿ ಬರಲ್ಲ. ಚಪಾತಿ ಮಾಡಬೇಕು ಅಂತ ಗಮನ ಇಟ್ಟು ಕರೆಕ್ಟಾಗಿ ಮಾಡಿದ್ರೆ ಗ್ಯಾರಂಟಿ ಚಪಾತಿ ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಫುಲ್ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು, ಏನೊಂದು ಟಿಫನ್ ಮಾಡ್ತೀನಿ ಅಂದರೆ ಒಂದು 5ರಿಂದ 10 ನಿಮಿಷ ಮುಂಚೆನೇ ಕಲಸಿಟ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಇದು ಮಾಡಿಬಿಟ್ಟು, ಅಂದರೆ ಏನು ಎಣ್ಣೆ ಸೋಗಿಸ್ತೆ ಅಂತಾರೆ ನೋಡು, ಆ ಥರ ಸೋಗಿಸ್ಬಿಟ್ಟು ಇಟ್ಟರೆ ಆಯಿತು. ಒಂದು 10 ನಿಮಿಷ ಅದನ್ನು ಮುಟ್ಟಕ್ಕೆ ಹೋಗಬೇಡಿ. ಪಲ್ಯ ಏನಾನ ಇದ್ದರೆ ಪಲ್ಯ ಎಲ್ಲ ಮಾಡ್ಕೊಳ್ಳಿ. ಆ ನಂತರ ಚಪಾತಿ ಮಾಡಿವ್ರಂತೆ ಅಲ್ಲಿವರೆಗೂ ಇದು ಸ್ವಲ್ಪ ಎಲ್ಲ ಹೊಂದ್ಕೊಳ್ಳುತ್ತೆ ಮತ್ತು ಇದು ಉಬ್ಬಿ ಬರುತ್ತೆ, ಸಾಫ್ಟಾಗಿರುತ್ತೆ. ನೋಡಿ, ಮುಟ್ಟಿದ ತಕ್ಷಣ ಎಷ್ಟು ಸಾಫ್ಟಾಗಿದೆ ಅಂದರೆ, ನಾವು ಮೈದಾನ ಚೆಕ್ ಮಾಡ್ಕೋತೀವಲ್ಲ ಆ ರೀತಿ ಇದೆ ಅಲ್ವಾ. ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟು ಆಕಾರ ಮಾಡ್ಕೊಳ್ಳಿ, ರೌಂಡಿಗೆ ಮಾಡ್ಕೊಳ್ಳಿ, ಎಷ್ಟು ಉಂಡೆ ಬೇಕೋ ಅಷ್ಟು. ನಾವೇ ಇರೋದು ಮನೇಲಿ ಇಬ್ಬರೇ, ಹಾಗಾಗಿ ಒಂದು 4-6 ಆಗೋ ಹಾಗೆ ನಾನು ಕಲಿಸ್ಕೊಂಡಿದ್ದೀನಿ ಅಷ್ಟೇ. ನಂತರ ಡಿಪ್ ಮಾಡಿ ಒಸೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಫಸ್ಟು ನಾರ್ಮಲ್ಲಾಗಿ ರೌಂಡಾಗಿ ಒಸ್ಕೊಳ್ಳಿ. ಸ್ವಲ್ಪ ಇದ್ರ ಮೇಲೆ ಗೋಧಿ ಹಸಿಟ್ಟು ಹಾಕಿ ಇನ್ನೊಂದು ಸ್ವಲ್ಪ ಒಸ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಒಸ್ಕೊಳ್ಳಿ. ರೌಂಡಾಗಿ ಈ ಥರ ಒಸ್ಕೊಂಡು ಸ್ವಲ್ಪನೇ ಸಾಫ್ಟಾಗಿ ಒಸಿರಿ ಫಸ್ಟಲ್ಲ. ಆಮೇಲೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಅಂದರೆ ಜಾಸ್ತಿ ಎಲ್ಲ ಹಾಕೋದೇನಂತ ಬೇಕಾಗಿಲ್ಲ, ಸ್ವಲ್ಪ ಎಣ್ಣೆ ಹಾಕಿ. ಈಗೂ ಎಣ್ಣೆ ಹಾಕಿ ಸುಡಬೇಕಾದ್ರೂ ಎಣ್ಣೆ ಹಾಕಬೇಕಂದ್ರೆ ಏನು ಸುಡಬೇಕಾದ್ರೆ ಹಾಕೋಂಗಿಲ್ಲ, ಎಲ್ಲೋ ಮಧ್ಯದಲ್ಲಿ ಒಂದೊಂದು ಸಲ ಹಾಕ್ಕೊಬೇಕಾಗುತ್ತೆ ಅಷ್ಟೇ ತವಾ ಮೇಲೆ. ಅದು ಬಿಟ್ಟರೆ ಏನು ಎಣ್ಣೆ ಹಾಕುವಂಥ ಅವಶ್ಯಕತೆ ಇರಲ್ಲ. ಇಲ್ಲೇ ಹಾಕಿರ್ತೀವಲ್ಲ, ಇಲ್ಲೇ ಎಣ್ಣೆ ಹಾಕ್ಬಿಟ್ಟು ಡಬಲ್ ಲೇಯರ್ ಒಸ್ಕೊಳ್ಳಿ. 2 ಸಲ ಒಸ್ಕೊಳ್ಳಿ ಎಣ್ಣೆ ಹಾಕಿ ಇದ್ರ ಮೇಲೆ. ಮತ್ತೆ ಇದನ್ನು ಫೋಲ್ಡ್ ಮಾಡಿ ಮತ್ತೆ ಡಿಪ್ ಮಾಡಿ ಹಸಿಟ್ಟಲ್ಲಿ, ನಂತರ ಒಸ್ಕೊಳ್ಳಿ. ಚೆನ್ನಾಗಿ ಬರುತ್ತೆ ನೋಡಿ. ನಾನು ಇವಾಗ ಎಣ್ಣೆಯಲ್ಲಿ ಡಿಪ್ ಮಾಡ್ತಿದ್ದೀನಿ, ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ ಎಣ್ಣೆನ. ಸಾಕು, ಇಷ್ಟು ಹಾಕ್ಕೊಂಡ್ರೆ, ಒಂದು ಸೈಡ್ ಹಾಕ್ಕೊಂಡ್ರೆ ಸಾಕು. ಈಗ ಒಂದು ಸೈಡ್ ಹಾಕ್ಕೊಂಡಿದ್ದೀವಲ್ಲ, ಈಗ ನಾನು ಫೋಲ್ಡ್ ಮಾಡ್ತೀನಿ ನೋಡಿ. ಅದ್ರ ಮೇಲೆ ಹಸಿಟ್ಟು ಹಾಕಿ ಆಮೇಲೆ ಇದನ್ನು ಫೋಲ್ಡ್ ಮಾಡಿದ ಮೇಲೆ ತಿರ್ಗಾ ಈ ಸೈಡು ಡಿಪ್ ಮಾಡಿ ಸ್ವಲ್ಪ ಎಣ್ಣೆನ, ಆಮೇಲೆ ಹಸಿಟ್ಟು ಹಾಕಿ ಅದ್ರ ಮೇಲೆ ಮತ್ತೆ ಗೋಧಿ ಹಸಿಟ್ಟನ್ನ, ಆನಂತರ ಒಸೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಈಗ ಕರೆಕ್ಟಾಗಿ ಒಸ್ಕೊಳ್ಳಿ. ನಾನು ಸ್ವಲ್ಪ ಫೋನು ಇರೋದ್ರಿಂದ ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ತವಾ ಸಣ್ಣಗೆ ಒಲೆ ಮಾಡಿಟ್ಟು ತವಾನ ಕಾಯಿಸ್ಕೊಂಡು ಈಗ ಹಾಕಿ. ಈಗ ನೋಡಿ ಹೇಗೆ ಉಬ್ಬಿ ಬರುತ್ತೆ ಅಂತ. ಚಪಾತಿ ಸಾಫ್ಟಾಗೂ ಇರುತ್ತೆ ನೋಡಿ, ಉಬ್ತಾ ಇದೆ ಚಪಾತಿ. ಬೇಯೋದಕ್ಕೂ ಅಷ್ಟು ಜಾಸ್ತಿ ಹೊತ್ತು ಟೈಮ್ ತೊಗೊಳ್ಳಲ್ಲ, ತುಂಬ ಚೆನ್ನಾಗೂ ಬೆಂದಿರುತ್ತೆ ನೋಡಿ. ಈ ರೀತಿ ಮಾಡಿ, ಚೆನ್ನಾಗಿರುತ್ತೆ. ಆನಂತರ ನಾನು ಬೇಕು ಅಂತ ಎಣ್ಣೆ ಹಾಕ್ಕೊಂಡಿದ್ದೀನಿ, ನೀವು ಏನು ಎಣ್ಣೆ ಹಾಕುವಂಥ ಅವಶ್ಯಕತೆ ಇರಲ್ಲ ಇದರಲ್ಲಿ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ.